السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. اللهم صل على سيدنا محمد وعلى آل سيدنا ومولانا محمد. الحمد لله. ವೇದಿಕೆಯಲ್ಲಿರುವ ಗೌರವಾನ್ವಿತ ನಾಯಕರು, ಪ್ರೀತಿಯ SSFನ ಸಹೋದರರೇ, ಸಾತ್ವಿಕ ಪರಂಪರೆಯ ಕರ್ನಾಟಕದ ಬಹುದೊಡ್ಡ ಸುನ್ನಿ ವಿದ್ಯಾರ್ಥಿ ಸಂಘಟನೆ ರಾಜ್ಯ ಮಟ್ಟದಲ್ಲಿ ನೀಡುವ ಸುನ್ನಿ ಸಾಹಿತ್ಯ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಸುಫಿಯಾನ್ ಸಕಾಫಿ ಉಸ್ತಾದ್ ನೇತೃತ್ವದ SSF ರಾಜ್ಯ ಸಮಿತಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಆಯ್ಕೆಗೆ ನನ್ನ ಅರ್ಹತೆ ಬಗ್ಗೆ ನನಗೆ ಸಂದೇಹಗಳಿದ್ದರೂ ಸಾವಿರಾರು ಪ್ರತಿಭೆಗಳ ಹುಟ್ಟು ಬೆಳವಣಿಗೆಗೆ ಕಾರಣವಾದ SSF ಅದಕ್ಕೆ ಅದರದ್ದೇ ಆದ ಕಾರಣಗಳನ್ನು ಕಂಡುಕೊಂಡು ನೀಡಿರಬಹುದು ಎಂದು ಭಾವಿಸುತ್ತೇನೆ. ಇದು ನಮ್ಮಲ್ಲಿ ನಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಬಡಿದೆಬ್ಬಿಸಿ ದೀನೀ ದವಾ ರಂಗದಲ್ಲಿ ಅಳಿಲ ಸೇವೆಯನ್ನಾದರೂ ಮಾಡು ಎಂದು ನನ್ನನ್ನು ಎಚ್ಚರಿಸಿದಂತಿದೆ. ನಮ್ಮದೇ ಬೆಳ್ತಂಗಡಿ ತಾಲೂಕಿನ ತುರ್ಕಳಿಕೆಯಲ್ಲಿ ನಿಂತು ಈ ಪ್ರಶಸ್ತಿಯನ್ನು ಸ್ವೀಕರಿಸಲು ತುಂಬ ಸಂತೋಷವಿದೆ. 2000 ಇಸವಿಯಲ್ಲಿ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ದಾರುಲ್ ಇರ್ಷಾದ್ ಮಾಣಿಗೆ ಮುತಾಲಿಮನಾಗಿ ಕಲಿಯಲು ಸೇರಿದ್ದೆ. 7ನೇ ತರಗತಿಯ ಪಬ್ಲಿಕ್ ಎಕ್ಸಾಮ್ನಲ್ಲಿ ಉನ್ನತ ಅಂಕ ಲಭಿಸಿದ್ದರೂ ಪ್ರೌಢಶಾಲೆಗೆ ಕಳುಹಿಸುವ ತಾಕತ್ತು ತಂದೆಯವರಿಗೆ ಇರಲಿಲ್ಲ. ಹಾಗಾದಲ್ಲಿ ಅನೇಕ ಮಂದಿಯನ್ನು ಅವರ ತಂದೆಯಂದಿರು ಅಂದು ಸೇರಿಸುತ್ತಿದ್ದದ್ದು ಯಾವುದಾದರೂ ಹೋಟೆಲ್ ಕ್ಲೀನಿಂಗಿಗೆ. ನನಗೂ ಅದೇ ಬಾಗಿಲು ಹತ್ತಬೇಕಾಗಬಹುದು ಎಂದು ಭಾವಿಸಿದ್ದೆ. ಆದರೆ ಬಡತನದ ಬೇಗೆಯಲ್ಲಿದ್ದರೂ ನನ್ನ ತಂದೆ ಮಾತ್ರ ನನ್ನ ಮಗ ಒಬ್ಬ ಆಲಿಮನಾಗಬೇಕು ಎಂದು ಬಯಸಿ ದರ್ಸಿಗೆ ಸೇರಿಸಿದ್ದರು. ನನಗೇನಾದರೂ ಲಭಿಸಿದ್ದಲ್ಲಿ ಅದು ಆ ತಂದೆಯ ದುವಾ ಮತ್ತು ಆಶೀರ್ವಾದ ಎಂದೇ ನಾನು ಭಾವಿಸುತ್ತಿದ್ದೇನೆ. ಈ ಪ್ರಶಸ್ತಿಯನ್ನು ಅವರ ಪಾವನ ಸನ್ನಿಧಾನಕ್ಕೆ ಸಮರ್ಪಿಸುತ್ತಿದ್ದೇನೆ. ಅಲ್ಲಾಹನು ಅವರಿಗೆ ಜನ್ನತ್ತನ್ನು ನೀಡಲಿ, ಆಮೀನ್. ದಾರುಲ್ ಇರ್ಷಾದ್ ಅಲ್ ಇರ್ಷಾದ್ ಎಂಬ ಕೈಬರಹ ಮಾಸಿಕದ ಮೂಲಕ ಬರಹಗಾರರಿಗೆ ವೇದಿಕೆಯನ್ನು ಒದಗಿಸಿತ್ತು. ಅದರಲ್ಲಿ ಮತ್ತೂ ಬರೆದೆ. ಓದುವ ಹುಚ್ಚು ಅಂದೇ ನನ್ನ ಪಾಲಿಗೆ ಅನುಗ್ರಹವಾಗಿತ್ತು. ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಎಂಬಂತೆ ತಿನ್ನುವುದಕ್ಕೆ ನಿಯಂತ್ರಣವೇರ್ಪಡಿಸಿಯಾದರೂ ಪುಸ್ತಕಗಳ ಕಟ್ಟನ್ನೇ ಖರೀದಿಸಿದ್ದಿದೆ. ಎಲ್ಲಿ ಯಾವ ಪುಸ್ತಕ ಮಾರುಕಟ್ಟೆಗೆ ಬಂದರೂ ಅದನ್ನು ಮೊದಲು ತರಿಸುತ್ತೇನೆ. ಅಲ್ಲದಿದ್ದರೂ ಮನುಷ್ಯನಿಗೆ ಅನಿವಾರ್ಯ ಅವನ ಆತ್ಮದ ಆಹಾರವೇ ಹೊರತು ಶರೀರದ ಆಹಾರವಲ್ಲ. ಲಕ್ಷಗಟ್ಟಲೆ ಬೆಲೆ ಬಾಳುವ ಗ್ರಂಥಗಳ ರಾಶಿ ಈಗ ನನ್ನೊಂದಿಗಿದೆ. ಕುರ್ಆನಿನ ಪ್ರಥಮ ಸೂಕ್ತವೇ ಇಕ್ರಾ, ನೀನು ಓದು ಎಂದು ಪ್ರತಿಯೊಬ್ಬನೊಂದಿಗೂ ಕುರ್ಆನ್ ಓದಲು ಆಜ್ಞಾಪಿಸುತ್ತಿದೆ. ಆಲಸ್ಯ ರಹಿತ ನಿರಂತರ ಓದಿನಿಂದಲ್ಲದೆ ಬರಹಕ್ಕಿಳಿಯಲು ಸಾಧ್ಯವಿಲ್ಲ. ಮೊಬೈಲಿನ ಹುಳಗಳಾಗಿ ಸಮಯವನ್ನು ಪೋಲು ಮಾಡಿದಲ್ಲಿ ಯಾವ ಉನ್ನತ ಹಂತಕ್ಕೇರಲು ನಮ್ಮಿಂದ ಸಾಧ್ಯವಾಗದು. ಸೋಷಿಯಲ್ ಮೀಡಿಯಾದ ಅನಗತ್ಯ ಉಪಯೋಗಗಳು, ಅನಾವಶ್ಯಕ ಚರ್ಚೆಗಳು ನಮ್ಮ ದಾರಿಯನ್ನೇ ತಪ್ಪಿಸುತ್ತಿದೆ. ಮಾಡರ್ನ್ ಯುಗದಲ್ಲಿ ನಮ್ಮ ಮನಸ್ಸು ಮತ್ತು ನೆಮ್ಮದಿಯನ್ನೇ ಅದು ಕೆಡಿಸಿಬಿಟ್ಟಿದೆ. ದಯವಿಟ್ಟು ಕಿತಾಬು ಪುಸ್ತಕಗಳೊಂದಿಗೆ ಗೆಳೆತನ ಮಾಡಿ ಅವು ನಮ್ಮನ್ನು ತಲೆ ಎತ್ತಿ ನಡೆಯುವಂತೆ ಮಾಡುತ್ತದೆ. ಈಗ ಯಾವ ಪುಸ್ತಕಗಳನ್ನು ಓದಬೇಕು ಎಂದು ನೀವು ನನ್ನೊಂದಿಗೆ ಕೇಳಿದರೆ ಶೇಖುನ AP ಉಸ್ತಾದರ ಆತ್ಮಕಥೆ ವಿಶ್ವಾಸಪೂರ್ವಂ ಮತ್ತು ಬದುರು ಸಾದಾತ್ ಖಲೀಲ್ ತಂಗಳರ ಆತ್ಮಕಥೆ ಜೀವಿದಂ ಇದುವರೆ ಹಾಗೂ SSFನ ಸೃಷ್ಟಿ ಓ ಖಾಲಿದರ ಸ್ಮರಣಿಕೆಯನ್ನು ಕಡ್ಡಾಯವಾಗಿ ಓದಿ ಎಂದು ಇಲ್ಲಿರುವ ವಿದ್ಯಾರ್ಥಿಗಳೊಂದಿಗೆ ನಾನು ಹೇಳಬಯಸ್ತಾ ಇದ್ದೇನೆ. ಖಂಡಿತ ಅದು ನಿಮ್ಮಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತದೆ. ಇಸ್ಲಾಮಿನ ಪ್ರಚಾರದಲ್ಲಿ ಬರಹವು ನೀಡಿದ ಕೊಡುಗೆ ಅವರ್ಣನೀಯ. ಬರಹಗಾರ ಎಂದು ಮರಣ ಹೊಂದಲಾರ. ಬರಹಗಳ ಮೂಲಕ ಇಸ್ಲಾಮಿ ಜಗತ್ತನ್ನು ಬೆಳಗಿದ ಇಮಾಮ್ ಘಜ್ಜಾಲಿ, ಇಮಾಮ್ ನವವಿ, ಇಮಾಮ್ ಸುಯೂತಿ ರದಿಯಲ್ಲಾಹು ಅನ್ಹುಂರವರ ಸಹಿತವಿರುವ ಬರಹ ರಂಗದ ದಿಗ್ಗಜ ಇಮಾಮರುಗಳ ಸೇವೆಯ ನೆರಳಲ್ಲೇ ನಾವಿಂದು ಬದುಕುತ್ತಿದ್ದೇವೆ. ಕಾಲಗಳಷ್ಟು ಕಳೆದರೂ ಅವರು ಯುಗಾಂತರಗಳಲ್ಲಿ ಜೀವಂತವಾಗಿರುವುದಂತೂ ನಿಶ್ಚಿತ. ಸೂಫಿ ಜಗತ್ತಿನ ಚಕ್ರವರ್ತಿ ಇಮಾಮ್ ಅಬ್ದುಲ್ ವಹಾಬ್ ಶಾರಾನಿ ರದಿಯಲ್ಲಾಹು ಅನ್ಹು ತನಗೆ ಅಲ್ಲಾಹನು ನೀಡಿದ ಅನುಗ್ರಹಗಳನ್ನು ವಿವರಿಸಲು ಮಾತ್ರ ಬರೆದ ಸುಮಾರು 1000 ಪುಟಗಳಿರುವ ಅಲ್ ಮಿನನುಲ್ ಕುಬರಾದ ಮುನ್ನುಡಿಯಲ್ಲಿ ಹೀಗೆ ಬರೆಯುತ್ತಾರೆ: ಬರಹದಿಂದ ಅಲ್ಲಾಹನಿಗೆ ಸಮರ್ಪಿಸುವ ಶುಕ್ರ್ ನಿರಂತರವಾಗುತ್ತದೆ. ಬರಹಗಾರ ಮರಣ ಹೊಂದಿದರೂ ಅವನ ಪರವಾಗಿ ಶುಕ್ರ್ ಅಂತ್ಯದಿನದ ತನಕ ಪ್ರತಿ ಸೆಕೆಂಡಿನಲ್ಲೂ ಶಾಶ್ವತವಾಗಿರುತ್ತದೆ. ಯಾವುದೇ ರಾಯಲ್ಟಿ ಬಯಸದೆ ಪೂರ್ವ ಇಮಾಮ್ಗಳು ಕಷ್ಟಪಟ್ಟು ಬರೆದ ಕಾರಣ ಇಂದು ನಮ್ಮ ಮುಂದೆ ದೀನ್ ನೆಲೆ ನಿಂತಿದೆ. ಬರಹಕ್ಕೆ ನನಗೆ ಇಜಾಜತ್ತು ನೀಡಿದ್ದ ನನ್ನ ಉಸ್ತಾದರಾದ ನೂರುಲ್ ಉಲಮಾ ಶೈಖುನ MA ಉಸ್ತಾದರು ನವ್ವರಲ್ಲಾಹು ಮರ್ಕದ ಸುನ್ನಿ ಬರಹರಂಗ ಶೂನ್ಯವಾಗಿದ್ದ ವೇಳೆ ನಾನು ಲೇಖನಿ ಎತ್ತಿದ್ದೆ. ಆದರೆ ಒಂದೇ ಒಂದು ರೂ ಇದರಿಂದ ಲಾಭವಾಗಿ ಪಡೆದಿಲ್ಲ. ನೀವು ಹಾಗಾಗಬೇಕು ಅಂದಿದ್ದರು. ಅಲ್ಲದಿದ್ದರೂ ಭೌತಿಕ ಫಲಾಪೇಕ್ಷೆ ಇಲ್ಲದ ಸತ್ಕರ್ಮಗಳು ತಾನೇ ಅಲ್ಲಾಹನ ಬಳಿ ನಮ್ಮನ್ನು ಸ್ವಾಗತಿಸಿ ಶಾಶ್ವತ ಸುಖದತ್ತ ಕೊಂಡೊಯ್ಯುವುದು.
SSFನ ಮುಖವಾಣಿಯಾಗಿದ್ದ ಹೂದೋಟ ನನ್ನ ಮೊದಲ ಬರಹವನ್ನು ಪ್ರಕಟಿಸಿತು. ಆ ಮೂಲಕ ಬರಹ ರಂಗದಲ್ಲಿ ಪ್ರವೇಶಿಸಲು ನನಗೆ ವೇದಿಕೆ ನೀಡಿದ್ದು SSF ಆಗಿತ್ತು. ಅಂದು GM ಉಸ್ತಾದರು ನೀಡಿದ ಪ್ರೋತ್ಸಾಹವನ್ನು ನನಗೆ ಮರೆಯಲಾಗದು. ನನ್ನನ್ನು ಹುರಿದುಂಬಿಸುತ್ತಾ ಪೋಸ್ಟ್ ಗಾರ್ಡಿನಲ್ಲಿ ನನಗೆ ಲೆಟರ್ ಬರೆದಿದ್ದರು. ಅದನ್ನು ಇಂದೂ ಕೂಡ ನಾನು ಜೋಪಾನವಾಗಿಟ್ಟಿದ್ದೇನೆ. ಇದರೆಡೆಯಲ್ಲಿ ನನ್ನ ಹಲವು ಬರಹಗಳು ಕಸದ ಬುಟ್ಟಿಗೆ ಸೇರಿತ್ತು. ಹೂದೋಟ ಮತ್ತು ಅಲ್ಲನ್ಸಾರ್ ಮೊಯ್ಲಾಂಜಿಗೆ ನಿರಂತರವಾಗಿ ಬರೆದು ಕಳುಹಿಸಿದ್ದೆ. ಆದರೆ ಆ ಬರಹಗಳ ಅಡ್ರೆಸ್ ಕೂಡ ಇರುತ್ತಿರಲಿಲ್ಲ. ಅವೆಲ್ಲಕ್ಕೂ ಕಸದ ಬುಟ್ಟಿಯ ಶಾಶ್ವತವಾಗಿತ್ತು. ಆದರೂ ಮತ್ತೂ ಬರೆದೆ. ನನ್ನನ್ನು ಪೂರ್ಣ ಪ್ರಮಾಣದಲ್ಲಿ ಬರಹದಲ್ಲಿ ತೊಡಗಿಸಿಕೊಳ್ಳಲು ಸಹಾಯ ಮಾಡಿದ್ದು ಮಾತ್ರ ಅಲ್ಲನ್ಸಾರ್. ಸಹಸ್ರಾರು ಕನ್ನಡಿಗರ ಮನೆಯಲ್ಲಿ ಸದ್ದಿಲ್ಲದೆ ಸುದ್ದಿ ಮಾಡಿದ ಅಧ್ಯಾಪಕ ಅಲ್ಲನ್ಸಾರ್ ನಮ್ಮ ಮನೆಯಲ್ಲೂ ಇದು ಗುರುವಿನ ಸ್ಥಾನದಲ್ಲಿತ್ತು. ನನ್ನ ಅಕ್ಕ ತಂಗಿಯರ ಅಚ್ಚುಮೆಚ್ಚಿನ ಗುರು ಯಾರು ಅಂತ ಕೇಳಿದರೆ ಉತ್ತರ ಅದು ಅಲ್ಲನ್ಸಾರ್. ಅದು ನಮ್ಮ ಮನೆಗಳನ್ನು ಬೆಳಗಿತ್ತು. ಅದರ ಸ್ಥಾಪಕರಾದ ತಾಜುಲ್ ಉಮರ ಇಬ್ರಾಹಿಂ ಬಾವಹಾಜಿ, ಸಿಬ್ಬಂದಿಗಳಾದ SP ಹಂಸ ತಕಾಫಿ ಉಸ್ತಾದ್, KM ಸಿದ್ದೀಕ್ ಮೌಂಟುಗೋಳಿ, KB ವೇಣೂರು, ನಾಸಿರ್ ಇರಾ ಸಹಿತವಿರುವವರನ್ನು ಈ ವೇಳೆ ನಾನು ನೆನಪಿಸಬೇಕಾಗುತ್ತದೆ. A4 ಶೀಟಿನಲ್ಲಿ ನಾನು ಕಳುಹಿಸುತ್ತಿದ್ದ ಕಣ್ಣಿಗೆ ಕಾಣದ ಮುದ್ದೆ ಬರಹಗಳನ್ನು ಸಹಿಸಿ ಹರಸಾಹಸಪಟ್ಟು ಟೈಪಿಸುತ್ತಿದ್ದ ಮುಸ್ತಫಾ ಸಾದಿ ಹರೇಕಳ ಮತ್ತು ಅನಿಲ್ ಕುಮಾರ್ ಉಳ್ಳಾಳ್ರವರಿಗೆ ನಾನು ಆಭಾರಿ. ಅದೇ ರೀತಿ ನನ್ನನ್ನು ಸಾಕಿ ಸಲಹಿ ವಿದ್ಯೆ ನೀಡಿದ ಶೈಖುನಾ ಝೈನುಲ್ ಉಲಮಾ ಮಾಣಿ ಉಸ್ತಾದ್ ತವ್ವಲಲ್ಲಾಹು ಅಮ್ರ, ಸಾದಿಯಾದ ನನ್ನ ಉಸ್ತಾದರುಗಳು, ಅದೇ ರೀತಿ ಇಬ್ರಾಹಿಂ ಫೈಜಿ ಪುಲಿಕೂರು, ಉಮರುಲ್ ಫಾರೂಕ್ ಮದನಿ ಮಚ್ಚಂಬಾಡಿ, ಅಶ್ರಫ್ ತಕಾಫಿ ಕಿನ್ಯಾ ಉಸ್ತಾದ್ ಸಹಿತವಿರುವ ನನಗೆ ವಿದ್ಯೆ ನೀಡಿದ ಪ್ರೀತಿಯ ಉಸ್ತಾದರುಗಳನ್ನು ಗೌರವದಿಂದ ಈ ಸಂದರ್ಭ ನೆನಪಿಸ್ತಾ ಇದ್ದೇನೆ. ದಾರುಲ್ ಇರ್ಷಾದಿನ ನನ್ನ ಕಲಿಕೆಗೆ ಬೆನ್ನೆಲುಬಾಗಿ ನಿಂತು ಸಹಕರಿಸಿದ ಮರ್ಹೂಮ್ ಖಾಲಿದ್ ಅಮ್ಜಿದಿಯವರನ್ನು ನೆನಪಿಸದಿರುವುದು ಅಕ್ರಮವಾದೀತು. ಅಲ್ಲಾಹನು ಅವರ ಕಬರು ಸ್ವರ್ಗೀಯ ಆರಾಮವಾಗಿಸಲಿ. ನನ್ನ ಎಲ್ಲ ಆಗುಹೋಗುಗಳ ಅಭಿವೃದ್ಧಿಗೆ ಕಾರಣರಾದ ಪ್ರೀತಿಯ ತಾಯಿ ಮತ್ತು ಸಹೋದರ ಸಹೋದರಿಯರು, ಪತ್ನಿ ಮಕ್ಕಳು, ಕುಟುಂಬಿಕರು, ನನ್ನ ಮುತಾಲಿಮರು, ಊರವರು, ನಾನಿರುವ ಚಿಕ್ಕಮಗಳೂರು ಉಪ್ಪಳ್ಳಿ ಜಮಾಅತಿಗರು, ಓದುಗರು, ಸಂಘಟನಾ ಮಿತ್ರರು, ವಿಶೇಷತಃ SSFನ ವಿದ್ಯಾರ್ಥಿ ಪಡೆಯನ್ನು ಈ ಮೂಲಕ ನೆನಪಿಸುತ್ತಾ ಎಲ್ಲರೊಂದಿಗೆ ದುಆವಸಿಯತ್ತು ಮಾಡುತ್ತಿದ್ದೇನೆ. ಅಲ್ಲಾಹನು ಸ್ವೀಕರಿಸಲಿ. ಅವನ ಬಳಿ ಪ್ರಶಸ್ತಿ ಸಿಗುವ ಸಜ್ಜನ ಸಾತ್ವಿಕರ ಸಾಲಲ್ಲಿ ಅಲ್ಲಾಹನು ನಮ್ಮೆಲ್ಲರನ್ನು ಸೇರಿಸಲಿ. ಈ ಕಾರ್ಯಕ್ರಮಕ್ಕೆ ಅದಕ್ಕೆ ಕಾರಣವಾಗಲಿ. ಇದಕ್ಕೆ ಸಹಕರಿಸಿದ ಕಷ್ಟ ಬಂದ ಎಲ್ಲರನ್ನೂ ಕೂಡ ಸ್ಮರಿಸುತ್ತಾ ಅಲ್ಲಾಹನು ಅವರಿಗೆ ಆಯುರಾರೋಗ್ಯವನ್ನು, ಅತ್ಯಂತ ಉನ್ನತ ಸ್ಥಾನವನ್ನು ಇಹಲೋಕದಲ್ಲೂ ಪರಲೋಕದಲ್ಲೂ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಆಮೀನ್ ಯಾ ರಬ್ಬಲ್ ಆಲಮೀನ್. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ.